ನಮಸ್ಕಾರ ವೀಕ್ಷಕರೇ, ನಾನು ನಿಮಗೊಂದು ಇವತ್ತು ದಿಢೀರಂತ ಮಾಡುವಂತಹ ಸಾಂಬಾರ್ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಎರಡೂ ಕಾಂಬಿನೇಷನ್ ಬರುವಂತಹ ಒಂದು ಸೂಪರಾದ ತರಕಾರಿ ಸಾಂಬಾರ್ ಮಾಡಿ ತೋರಿಸ್ತೇನೆ. ಅದಕ್ಕೆ ಬೇಕಾಗುವ ತರಕಾರಿಗಳು ಯಾವುವೆಂದು ನಿಮಗೆ ಹೇಳ್ತೀನಿ. ಮೊದಲಿಗೆ ಇದಕ್ಕೆ ನವಿಲುಕೋಸು ಅಂತಾರೆ, ನವಿಲುಕೋಸು ಒಂದು, ಆಮೇಲೆ ಆಲೂಗಡ್ಡೆ, ಹೀರೆಕಾಯಿ ಒಂದು, ಟೊಮ್ಯಾಟೊ ಒಂದು, ಹಾಗೂ ಸೌತೆಕಾಯಿ. ಕುಂಬಳಕಾಯಿ ಇದ್ರಂತೂ ಸೂಪರ್ ಆಗುತ್ತೆ. ನಮ್ಮ ತಲೆ ಕುಂಬಳಕಾಯಿ ಇಲ್ಲ ಅಂತಲೇ ಇಷ್ಟೇ ವೆಜಿಟೇಬಲ್ ಅಂತ ನಿಮಗೆ ಒಂದು ಸೂಪರಾದ ಅನ್ನದ ಜೊತೆಗೆ ಮತ್ತು ರೊಟ್ಟಿಯ ಚಪಾತಿ ಜೊತೆ ಇರಬಹುದು. ಅದರ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಸಾಂಬಾರ. ಅಂದರೆ ಎರಡಕ್ಕೂ ನಡೆಯುತ್ತೆ, ಅನ್ನಕ್ಕೂ ನಡೆಯುತ್ತೆ ಹಾಗೂ ಚಪಾತಿ ಅಥವಾ ರೊಟ್ಟಿಗೂ ಸಹ ನಡೆಯುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳಿಕೊಡ್ತೀನಿ. ಮೊದಲಿಗೆ ಇದನ್ನು ಈಗ ತೊಳೆದುಕೊಂಡು ಬರ್ತೀನಿ. ತೊಳೆದುಕೊಂಡು ಬಂದಂತಹ ತರಕಾರಿಗಳನ್ನು ನಾನು ಈಗ ಹೆಚ್ಚಿಟ್ಟುಕೊಳ್ಳುತ್ತೇನೆ. ನವಿಲುಕೋಸದ ಮೇಲಿನ ತೊಗಟೆಯನ್ನು ಸಹ ನಾನು ತೆಗೆದಿದ್ದೇನೆ, ಹಾಗೆ ಆಲೂಗಡ್ಡೆ ಮೇಲಿನ ತೊಗಟೆಯನ್ನು ಸಹ ನಾನು ತೆಗೆದಿಟ್ಟುಕೊಂಡಿದ್ದೇನೆ. ಈಗ ನಾನು ಇವನ್ನ ಕಟ್ ಮಾಡಿ ಸಣ್ಣ ಪೀಸಾಗಿ ಇಟ್ಕೊಳ್ತೀನಿ. ಎಲ್ಲ ಈಗ ಕಟ್ ಮಾಡಿ ಇಟ್ಕೊಂಡಂತಹ ಈ ತರಕಾರಿಗಳನ್ನು ನಾನು ಈಗ ಕುಕ್ಕರ್ನಲ್ಲಿ ಹಾಕ್ತೀನಿ. ಇದನ್ನೆಲ್ಲ ಕುಕ್ಕರ್ದಲ್ಲಿ ಒಂದು 3 ಸಿಟಿ ನಾನೀಗ ಇದನ್ನು ಕೂಗಿಸ್ಕೊಳ್ತೀನಿ. ನೋಡ್ಬೋದು, ಈಗ ಕುಕ್ಕರ್ದಲ್ಲಿ ಹಾಕಿ ನಾನು 3 ಸಿಟಿ ಕೂಗಿಸ್ಕೊಳ್ತೇನೆ. ಭಾಳ ಜಾಸ್ತಿ ಏನು ಬೇಡ, 3 ಸಿಟಿ. ಇದಕ್ಕೆ ನಾನು ಈಗ 1 ಕಪ್ 2 ಕಪ್ ಹಾಕಿದರೆ ನಡೆಯುತ್ತೆ. ಅನ್ನಕ್ಕೆ ಸಾಂಬಾರ್ಗೆ ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಂತ ಕಸ್ ನೋಡಿ ಹಾಕಿಸ್ಬೋದು. ನಾನು ಈಗ 1 ಕಪ್ ನೀರು ಹಾಕ್ತಾಯಿದ್ದೀನಿ ಇದಕ್ಕೀಗ. ಮತ್ತು ಬೇಕಾದರೆ ನೀರು ಆ್ಯಡ್ ಮಾಡಬಹುದು. ನಾನೀಗ ಅದಕ್ಕೆ 1 ಕಪ್ ಹಾಕಿ, ನನಗೆ 1 ಕಪ್ ಆದರೆ ಸಾಕಂತ ನಾನು 1 ಕಪ್ ನೀರಷ್ಟೇ ಹಾಕ್ತಾಯಿದ್ದೀನಿ. ಈಗ ನಾನು ಇದನ್ನು 3 ವಿಸಿಲ್ ಸೀಟಿ ಹೊಡಿಸ್ಕೊತೀನಿ. ಈಗ 3 ವಿಸಿಲ್ ಸೀಟಿ ಕೂಗಿಸ್ಕೊಂಡಿದ್ದೇನೆ. ನಾನೀಗ ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ. ಇದಕ್ಕೆ ನಾನು ಒಗ್ಗರಣೆ ಕೊಡ್ತೀನಿ ಯಾವ ರೀತಿ ಎಂಬುದನ್ನು. 3 ವಿಸಿಲ್ ಕೂಗಿಸ್ಕೊಂಡಿದ್ದೇನೆ. ಒಗ್ಗರಣೆಗೆ ಬೇಕಾಗುವ ಪದಾರ್ಥಗಳನ್ನು ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸಣ್ಣದಾದ ಈರುಳ್ಳಿ ಹಾಗೂ ಒಂದು ಸಣ್ಣದಾದ ಬೆಳ್ಳುಳ್ಳಿ ಹೆಸಳು ಹಾಗೂ ಕರಿಬೇವು, ಆಮೇಲೆ ಮತ್ತು ಇದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂಥ ಜೀರಿಗೆ, ಸಾಸಿವೆ, ಸ್ವಲ್ಪ ಕೊಬ್ಬರಿ ಪೌಡರ್ ಅಂದರೆ ಒಣ ಕೊಬ್ಬರಿ ಪೌಡರ್ ಸಹ ನಾನು ಆ್ಯಡ್ ಮಾಡ್ತೀನಿ. ಇಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇ. ಈಗ ನಾನು ಕುಕ್ಕರ್ನಲ್ಲಿ 3 ಸಿಟಿ ಕುಗ್ಗಿಸಿಕೊಂಡಂತಹ ಈ ವೆಜಿಟೇಬಲ್ಗಳನ್ನು ನಾನು ಈಗ ಸ್ವಲ್ಪ ಆರೋದಕ್ಕೆ ಬಿಟ್ಟಿದ್ದೀನಿ. ಆರಿದ ಮೇಲೆ ಈ ಒಗ್ಗರಣೆ ಹಾಕಿದ ಕೂಡಲೇ ಅದರಲ್ಲಿ ಇದನ್ನು ಆ್ಯಡ್ ಮಾಡ್ತೀನಿ. 2 ಸ್ಪೂನ್ ಎಣ್ಣೆ ಹಾಕಿಕೊಳ್ಳಬೇಕು. ನಂತರ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ ಹೆಚ್ಚಿಟ್ಟುಕೊಂಡಂಥ ಈರುಳ್ಳಿನೂ ಸಹ ನಾನು ಹಾಕುತ್ತೇನೆ. ಈಗ ಬೆಳ್ಳುಳ್ಳಿನೂ ಸಹ ನಾನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವು ಒಂದು ಕಡೆ ಕರಿಬೇವು ಹಾಕ್ತಾ ಇದ್ದೀನಿ. ಒಗ್ಗರಣೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ, ಬ್ರೌನ್ ಕಲರ್ ಬರುವಾಗೆ. ಅಂದರೆ ಹಸಿ ವಾಸನೆ, ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗೋವರೆಗೆ ಈಗ ಸ್ವಲ್ಪ ಬೇಯಿಸಿಕೊಳ್ಳೋಣ. ಹಾಗೆ ಹೀಗೆ ಸ್ವಲ್ಪ ಬೆಂದ ಮೇಲೆ ಅರಿಶಿನ ಚಿಟಿಕೆ ಹಾಕೋಣ. ಚಿಟಿಕೆಯಷ್ಟು ಅರಿಶಿನವನ್ನು ಹಾಕ್ತಾ ಇದ್ದೀನಿ. ತುಂಬ ಅರಿಶಿನ ಏನು ಬೇಡ. ಸ್ವಲ್ಪ ಒಣ ಕೊಬ್ಬರಿ ಪೌಡರನ್ನು ಹಾಕ್ತಾ ಇದ್ದೀನಿ. ನೋಡ್ಬೋದು, ಅಂದರೆ ಟೇಸ್ಟ್ ಬರುತ್ತೆ ಅದಕ್ಕಸ. ಬೇಯಿಸಿಕೊಂಡಂತಹ ತರಕಾರಿಗಳನ್ನು ನಾನು ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಳಿ. ಜೊತೆಗೆ ಖಾರವನ್ನು ಸಹ ರುಚಿಗೆ ತಕ್ಕಷ್ಟು ಖಾರವನ್ನು ಆ್ಯಡ್ ಮಾಡಿಕೊಳ್ಳಿ. ನಾನು 1 ಸ್ಪೂನ್ ಖಾರವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಎಲ್ಲ ಪದಾರ್ಥಗಳನ್ನ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಹೊತ್ತು
ಅಂದರೆ 2-3 ನಿಮಿಷ ಇದನ್ನು ಬೇಯಿಸಿಕೊಳ್ಳೋಣ. ಈ ಥರ ಮುಚ್ಚಳ ಮುಚ್ತಾ ಇದ್ದೇನೆ. 2-3 ನಿಮಿಷ ಬೇಯಿಸಿಕೊಳ್ಳೋಣ. 3 ನಿಮಿಷ ನೋಡಬಹುದು ಸ್ನೇಹಿತರೆ. 3 ನಿಮಿಷ ಬೇಯಿಸಿಕೊಂಡ ನಂತರ ಸಾಂಬಾರು ಯಾವ ರೀತಿ ಬಂದಿದೆ ಅಂತ. ಈಗ ಇದನ್ನು ನಾವು ರೊಟ್ಟಿ ಜೊತೆಗೆ ಅಥವಾ ಅನ್ನದ ಜೊತೆಗೆ ತುಂಬ ಸೂಪರ್ ಆಗಿರುತ್ತೆ. 2 2 in 1 ಎರಡಕ್ಕೂ ನಡೆಯುತ್ತೆ.